ಎಲ್ಲರ ಪರಿಚಯ ಆಗಿದೆ. ನಾನು ಚಿತ್ರೋತ್ಸವ ವಿಶೇಷವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೆ ವೇದಿಕೆಯ ಮುಂದಿರುವ ಚಿತ್ರರಂಗದ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಇಲ್ಲಿ ಸೇರಿರುವ ಎಲ್ಲ ಚಿತ್ರರಂಗದ ಪ್ರೇಕ್ಷಕರಿಗೆ ಶುಭವನ್ನು ಕೋರುತ್ತಾ, ಈ ವರ್ಷದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದರೆ, ಸರ್ಕಾರ ನಮಗೆ ಕೊಟ್ಟಿರುವ ಟ್ಯಾಗ್ ಲೈನ್ ತುಂಬ ಇಂಪಾರ್ಟೆಂಟ್. ಡಾಕ್ಟರ್ ಶಿವರುದ್ರಪ್ಪನವ್ರು ಬರೆದಿರೋದು. ಅಶ್ವಥ್ ಸಾರ್ನ ಅಶ್ವಥ್ ಅವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಟ್ಯೂನು, ನಾನೇ ಕೀಬೋರ್ಡ್ ನುಡಿಸಿರುವಂಥ ಈ ಹಾಡಿನ ಟ್ಯಾಗ್ ಲೈನ್, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಈ ಆಶಯದ ಸ್ಫೂರ್ತಿ ಇರುವ 65ಕ್ಕೂ ಹೆಚ್ಚು ದೇಶಗಳ 250 ಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಸ್ಪರ್ಧಾ ವಿಭಾಗಗಳನ್ನು ಸೇರಿ ಪಾಲ್ಗೊಳ್ಳಿದೆ. ಇಡೀ ಭಾರತದಲ್ಲಿ ಇಷ್ಟು ಸಂಖ್ಯೆಯ ಫ್ಯೂಚರ್ ಲೆಂತ್ ಫಿಲ್ಮ್ಸ್ಗಳನ್ನು ಪ್ರೋಗ್ರಾಮ್ ಮಾಡಿರುವ ಚಿತ್ರೋತ್ಸವ ಇನ್ನೊಂದಿಲ್ಲ. ಇದಕ್ಕೆ ಚಪ್ಪಾಳೆ ಬರಲೇಬೇಕು. ಅಷ್ಟು ಸಿನಿಮಾಗಳನ್ನ ನಾವು ಇಲ್ಲಿ ಪ್ರಸ್ತುತಪಡ್ತಾ ಇದ್ದೀವಿ. ಈ ಬಾರಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಪಡೆದ, ಜನಮಾನ್ಯತೆ ಪಡೆದ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನದಲ್ಲಿರುವುದು ನಮ್ಮ ಹೆಮ್ಮೆಯ ಸಂಗತಿ. ಮತ್ತೊಂದು ವಿಷಯ ಏನಂದರೆ, ಈ ಬಾರಿ ದೇಶ ವಿದೇಶದ 65ಕ್ಕೂ ಹೆಚ್ಚು ಮಹಿಳಾ ನಿರ್ದೇಶಕರು ಮಹತ್ವದ ಸಮಕಾಲೀನ ಚಲನಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ. ಇದಕ್ಕೂ ಚಪ್ಪಾಳೆ ಬರಲೇಬೇಕು. ಮೊದಲ ಬಾರಿಗೆ ಚಲನಚಿತ್ರ ತಂಡಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ನ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲ ಚಿತ್ರತಂಡಗಳು ರೆಡ್ ಕಾರ್ಪೆಟ್ ವೆಲ್ಕಮಲ್ಲಿ ಬರಬಹುದು. 91 ವರ್ಷದ ಕನ್ನಡ ಚಿತ್ರರಂಗ ಇತಿಹಾಸವನ್ನು ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. 99 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದನ್ನು ಬಿಂಬಿಸುವಂಥ ಫೋಟೋ ಎಕ್ಸಿಬಿಷನ್ ಕೂಡ ನಡೆಯುತ್ತೆ.